ಇನ್ನು ಇದು ಒಂದೇ ಬಾಕಿ ಉಳಿತು ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷ ಕಟ್ಟಲೇಬೇಕು, ಅನಿವಾರ್ಯ ಆಗೋಯ್ತು. ಹೊಸ ಪಕ್ಷ ಕಟ್ಟೋದೇ ಬಸನಗೌಡ ಪಾಟೀಲ್ ಯತ್ನಾಳ್ ಅನಿವಾರ್ಯ ಆಗೋಯ್ತು. ಬಿಜೆಪಿ ಪಕ್ಷದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರವೇಶ ಇಲ್ಲ ಅನ್ನುವ ಮಟ್ಟಕ್ಕೀಗ ರಾಜಕಾರಣದ ಬಿಜೆಪಿ ಹೈಕಮಾಂಡ್ ಬಂದುದಕ್ತು. ನೋಡಿ, ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಅಂದಾಗ ಇವಾಗ ಕರೆಯುತ್ತೆ, ಅವಾಗ ಕರೆಯುತ್ತೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನೆ ಆದ 6 ತಿಂಗಳಲ್ಲಿ ಕರೆಯುತ್ತೆ, 3 ತಿಂಗಳಲ್ಲಿ ಕರೆಯುತ್ತೆ. ಎಲ್ಲಾ ಟೈಮಿಂಗ್ ಅನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೋಡಿದ್ರು ಕರಿತಾನೆ ಇಲ್ಲ. ಬಿಜೆಪಿ ಹೈಕಮಾಂಡ್ ಬಾ ಅಂತಾನು ಅಂತ ಇಲ್ಲ, ಅಥವಾ ಬಿಜೆಪಿ ಹೈಕಮಾಂಡ್ ಕ್ಯಾರೇನು ಅಂತ ಇಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತ್ರ ಬಿಜೆಪಿ ತನ್ನನ್ನ ಉಚ್ಚಾಟನೆ ಮಾಡಿದ್ರು ಸಹ ಬಿಜೆಪಿಯ ಮೇಲೆ ಒಂದು ಅಭಿಮಾನ, ಪ್ರೀತಿ ಮತ್ತು ತನ್ನನ್ನ ಆ ಪಕ್ಷ ಬೆಳೆಸಿದೆ ಅನ್ನುವಂತಹ ಒಂದು ನಿಷ್ಠೆಯನ್ನ ಬಿಡದೆ ಹೋಗಿ ಪ್ರಚಾರ ಮಾಡಿದ್ರು ಬಾಗಲಕೋಟೆ. ಸೊ ನಿಮಗೆ ಗೊತ್ತಿರಬೇಕು ಯಾಕೆ ಈ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಬಸನಗೌಡ ಪಾಟೀಲ್ ಯತ್ನಾಳರ ಅಷ್ಟೊಂದು ಪ್ರೀತಿ ಇದೆ ಅಂತ ಹೇಳಿದ್ರೆ, ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಇವರು ಕೂಡ ತಮ್ಮ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಅನ್ನುವ ಕಾರಣಕ್ಕೆ ಮತ್ತು ಬಿಜೆಪಿಯಲ್ಲಿ ಸತತ ಅವರು ಕೂಡ ಪ್ರಯಾಣವನ್ನ ಮಾಡಿದ್ದಾರೆ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಇವತ್ತಲ್ಲ ನಾಳೆ ನನ್ನನ್ನ ಕರೆಯತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಇದ್ರ ಅಥವಾ ಇಲ್ವಾ ಗೊತ್ತಿಲ್ಲ. ಆದ್ರೆ ಅವರು ಬಿಜೆಪಿ ಹೈಕಮಾಂಡ್ದವರು ಮಾತ್ರ ಈಗ ಕ್ಯಾರೇ ಅಂತಿಲ್ಲ ಮತ್ತು ವಾಪಸ್ ಬಾನು ಅಂತಿಲ್ಲ, ಸೈಲೆಂಟ್ ಆಗಿ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ BS5 ವಿಜಯೇಂದ್ರ ಅಂತೂ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಮತ್ತೆ ವಾಪಸ್ ಕರ್ಕೊಳ್ತೀರಾ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತ. ಅದನ್ನ ಪಕ್ಷದ ವರಿಷ್ಠರು ನೋಡ್ಕೊಳ್ತಾರೆ ಅಂತ. ಒಂದು ಕಡೆ ಆರ್ ಅಶೋಕ್ ಇನ್ನೊಂದು ರೀತಿ ಹೇಳ್ತಾರೆ, ಅದು ದೊಡ್ಡವರಿಗೆ ಬಿಟ್ಟಿದ್ದು ಅಂತ. ದೊಡ್ಡವರು ಯಾರು? ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕದ ಮುಖ್ಯ ಲೀಡರ್ ಯಾರಪ್ಪ ಅಂದ್ರೆ BS5 ಯಡಿಯೂರಪ್ಪನವರು. BS5 ಯಡಿಯೂರಪ್ಪನವರಿಗೆ ನೇರವಾಗಿ BS5 ಯಡಿಯೂರಪ್ಪನವರು ಹೇಳುವ ಒಂದು ಮಾತೇನಪ್ಪಾ ಅಂದ್ರೆ, ಪಕ್ಷದಲ್ಲಿ ಬಂದ್ರೆ ಸೈಲೆಂಟ್ ಆಗಿರ್ಬೇಕು, ನಾವ್ ಹೇಳಿದ್ದನ್ನ ಕೇಳಬೇಕು, ಕೊಟ್ಟದ್ದನ್ನ ಅಧಿಕಾರ ತಗೋಬೇಕು, ಕೊಡ್ಲಿಲ್ಲ ಅಂದ್ರೆ ಸುಮ್ಮನೆ ಕೂತ್ಕೋಬೇಕು. ಇದು BS5 ಯಡಿಯೂರಪ್ಪನವರ ಲೆಕ್ಕಾಚಾರವನ್ನ ಒಪ್ಪಿಕೊಳ್ಳಲಿಕ್ಕಾಗದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭಾರತೀಯ ಜನತಾ ಪಾರ್ಟಿಗೆ ಹೋಗದೆ ಇರೋದೇ ಒಂದು ಬೆಸ್ಟ್ ಅನ್ನೋದು. ಈಗ ನೋಡಿ, ನೀವು ಹೇಳಿದಾಗೆ ಕೇಳ್ತೀನಿ, ನೀವು ಹೇಳಿದಂಗೆ ಇರ್ತೀನಿ, ಪಕ್ಷ ಸಿದ್ಧಾಂತ ಪಾಲಿಸ್ತೀನಿ, ನಾನು ಯಾವುದೇ ರೀತಿಯಾದಂತ ತೊಂದರೆಯನ್ನ ಮಾಡೋದಿಲ್ಲ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ರವರೇ ಕೈ ಮುಗಿದು ಬಿಜೆಪಿಯ ಭಾರತೀಯ ಜನತಾ ಪಾರ್ಟಿಯ ಅಂಗಳದಲ್ಲಿ ಹೋಗಿ ನಿಂತ್ಕೋಬೇಕು. ಆಗ ಬಿಜೆಪಿ ಹೈಕಮಾಂಡ್ ಇರ್ಲಿ ಬಾರಪ್ಪ ಅಂತ ಕರ್ಕೊಳ್ಳುತ್ತೆ. ಒಂದು ವೇಳೆ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ನಾನು ಹೋಗೋದಿಲ್ಲ ಅದೇ ಕರೀಲಿ ಅಂತ ಕುತ್ಕೊಂಡಿರುವಂತ ಲೆಕ್ಕಾಚಾರ ಇದ್ದ ಹಾಗಿತ್ತು. ಆದ್ರೆ ಈಗ ಬಿಜೆಪಿ ಹೈಕಮಾಂಡ್ ಆ ಲೆಕ್ಕಾಚಾರವನ್ನ ಉಲ್ಟಾ ಮಾಡಿ ಯತ್ನಾಳ್ ರವರಿಗೇನೆ ಶಾಕ್ ಕೊಡೋ ಮಟ್ಟಕ್ಕೆ, ದೊಡ್ಡ ಮಟ್ಟಕ್ಕೆ ಹೋಗ್ಬಿಡ್ತು ಬಿಜೆಪಿ ಹೈಕಮಾಂಡ್. ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರದ ಅಳಿವನ್ನ ಅಳಿದರೆ ಬಹುತೇಕ ಅದು ವಾಪಸ್ ಕರೆದುಕೊಳ್ಳುವ ಲೆಕ್ಕಾಚಾರದಲ್ಲಿಲ್ಲ ಅನ್ನೋದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಗೊತ್ತಾಯ್ತು. ಕಾರಣ ಏನಪ್ಪಾ ಅಂತಂದ್ರೆ, ಉಚ್ಚಾಟನೆಯಾಗಿ ಎಷ್ಟೋ ತಿಂಗಳುಗಳು ಕಳೆದರೂ ಕೂಡ ಆಲೋಚನೆಯನ್ನ ಮಾಡಲಿಲ್ಲ. ಒಂದು ಬಾರಿಯೂ ಕೂಡ ಯತ್ನಾಳ್ ಅವ್ರನ್ನ ಕರೆದು ಹೆಂಗ್ ನಡೀತಿದೆ, ಏನಪ್ಪ ಹೆಂಗ್ ಮಾಡೋಣ ಅಂತಾನು ಒಂದು ಚರ್ಚಾವನ್ನ ಮಾಡಲಿಲ್ಲ. ಒಟ್ನಲ್ಲಿ ಟೋಟಲ್ ಆಗಿ ಯತ್ನಾಳ್ ಅವ್ರನ್ನ ಏನು ಉಚ್ಚಾಟನೆ ಮಾಡ್ಬಿಟ್ರು, ಉಚ್ಚಾಟನೆ ಆದ ಬಳಿಕ ಯತ್ನಾಳ್ ಅವ್ರು ಹೊರಗಡೆ ಏನ್ ಬಂದ್ರು, ಅಲ್ಲಿಗೆ ಅವರ ಒಂದು ಬಿಜೆಪಿಯ ಸಂಬಂಧ ಹಂತ ಕೊನೆ ಆಯ್ತು ಅನ್ನುವ ಮಟ್ಟಕ್ಕೆ ಬಿಜೆಪಿ ಹೈಕಮಾಂಡ್ ತನ್ನ ಒಂದು ಲೆಕ್ಕಾಚಾರದಲ್ಲಿದೆ. ಇನ್ನು ಚಿರಂತಿ ಮಟ್ಟ ಒಂದು ಅವಿನಾಭಾವ ಸಂಬಂಧಕ್ಕೆ ಇವರು ಪ್ರಚಾರ ಮಾಡ್ಲಿಕ್ಕೆ ನಾನು ಹೋದೆ ಅಂತ ಹೇಳಿದ್ರು. ಆದ್ರೆ ಈಗ ಯಾವುದೇ ರೀತಿಯಾದಂತಹ ಪ್ರಕೃತಿಯನ್ನ ಮತ್ತು ಅದರದೇ ಆದಂತಹ ಒಂದು ನಿರ್ದಿಷ್ಟತೆಯನ್ನ ಬಿಜೆಪಿ ಹೈಕಮಾಂಡ್ ತಿಳಿಸ್ತಾ ಇಲ್ಲ ಮತ್ತು ಬಿಜೆಪಿ ಹೈಕಮಾಂಡ್ ಕರೆದುಕೊಳ್ಳುವುದೇ ಇಲ್ಲ ಅನ್ನುವ ಮಟ್ಟಿಗೆ ಸಂದೇಶವನ್ನು ರವಾನೆ ಮಾಡ್ತಾ ಇದೆ. ಯಾವ ರೀತಿಯ ಸಂದೇಶ ಮತ್ತು ಅದು ಕೊಡ್ತಿರುವಂತಹ ಮೂಲ ಸಂದೇಶ ಯಾವುದಂದ್ರೆ, ಅದು ಬಿಜೆಪಿ ಹೈಕಮಾಂಡ್ 6 ತಿಂಗಳು ಉಚ್ಚಾಟನೆ ಮಾಡಿ 6 ತಿಂಗಳು ಕಳೆದ ಮೇಲೆ ವಾಪಸ್ ತಗೊಳತ್ತೆ, ಅಥವಾ 5 ತಿಂಗಳು ಹಿಂಗೇನೋ 3 ತಿಂಗಳು ಅಂತಾರೆ. ಆದ್ರೆ ನಿಜವಾಗ್ಲೂ ಕೂಡ 6 ತಿಂಗಳು ಆದ್ಮೇಲೆ ವಾಪಸ್ ಕರ್ಕೊಳ್ಳಿಕ್ಕೆ ಒಂದು ಸಿದ್ಧಾಂತ ಇರುತ್ತೆ. ಆದ್ರೆ ಯಾವುದೂ ಕೂಡ ಈಗ ನಡೀತಾ ಇಲ್ಲ. ಬಸನಗೌಡ ಪಾಟೀಲ್ ಅವರು ಉಚ್ಚಾಟನೆಗೆ ಹಲವು ತಿಂಗಳುಗಳಲ್ಲ ಮೇಲೇನೆ ಕಳೆದು ಹೋಗ್ಬಿಟ್ಟು. ಆದ್ರೆ ಈಗ ಬಸನಗೌಡ ಪಾಟೀಲ್ ಯತ್ನಾಳರನ್ನ ಬನ್ನಿ ಅಂತ ಯಾರು ಕೂಡ ಕರೀಲಿಲ್ಲ. ಹಾಗಾಗಿ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ದೊಡ್ಡ ನಿರ್ಧಾರವನ್ನು ತಗೊಂಡಿದ್ದಾರೆ. ಏನಪ್ಪಾ ಅಂತಂದ್ರೆ, ಇನ್ನು ಪಕ್ಷ ಕೈಕೊಟ್ಬಿಡ್ತು ಅನ್ನೋದು ಗೊತ್ತಾಯ್ತು. ಪಕ್ಷ ಇನ್ನ ಕರೆಯೋದಿಲ್ಲ ಪಕ್ಷ ತಾನಾಗೆ ಅನ್ನೋದು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಗೊತ್ತಾಯ್ತು.
ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಇನ್ನು ಮೇಲೆ ನನ್ನನ್ನ ತಾನಾಗಿಯೇ ಕರೆಯೋದಿಲ್ಲ ಬಿಜೆಪಿ ಹೈಕಮಾಂಡ್. ನಾನು ಹೋದ್ರೆ ಕರೀತದೆ, ಇಲ್ಲ ಅಂತಂದ್ರೆ ನನ್ನನ್ನ ಹಿಂಗೆ ಬಿಟ್ಟು ಬಿಡ್ತದೆ ಬಿಜೆಪಿ ಅನ್ನೋದು ಯತ್ನಾಳ್ ಅವರಿಗೆ ಗೊತ್ತಾಯ್ತು. ಗೊತ್ತಾದ ಮೇಲೇನೆ ಯತ್ನಾಳ್ ಒಂದು ನಿರ್ಧಾರಕ್ಕೆ ಬಂದ್ರು. ಯಾಕಂದ್ರೆ ಇನ್ನು ಕೈ ಕಟ್ ಕುತ್ಕೊಳ್ಳಕ್ ಸಾಧ್ಯ ಇಲ್ಲ. 2028 ದೂರ ಇಲ್ಲ. ರಾಜಕೀಯವಾಗಿ ಯೋಚನೆ ಮಾಡೋದಾದ್ರೆ 2028 ದೂರ ಅಲ್ಲ. ಸೊ ಹಂಗಾಗಿ ಇನ್ನು ಪಕ್ಷ ಕಟ್ಟಬೇಕು, ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು, ಪಕ್ಷಕ್ಕೆ ಹಣ ಹೂಡಿಕೆ ಮಾಡಬೇಕು, ಇದೆಲ್ಲ ಏನೋ ಆಗಿಂದಾಗ್ಲೇ 2-3 ತಿಂಗಳಲ್ಲಿ ಆಗುವಂತ ಕೆಲಸ ಅಲ್ಲ. ವರ್ಷಗಟ್ಲೆನೆ ಬೇಕಾಗತ್ತೆ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಪಕ್ಷ ಕಟ್ಟಬೇಕೀಗ. ಪಕ್ಷಕ್ಕೆ ಚಿಹ್ನೆ ಇಟ್ಟು ಪಕ್ಷ ಕಟ್ಟಲಿಕ್ಕೆ ಪ್ರತಿ ಜಿಲ್ಲೆ, ಪ್ರತಿ ತಾಲೂಕು, ಪ್ರತಿ ಹಳ್ಳಿಗಳಿಗೂ ಕೂಡ ಭೇಟಿ ಕೊಡುವಂತ ಲೆಕ್ಕಾಚಾರವನ್ನ ಮಾಡ್ಬೇಕೀಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಹಂಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಚಾಣಾಕ್ಷ ನಾಯಕ, ದಡ್ರಲ್ಲ, ಬಹಳ ಬುದ್ಧಿ ಇರ್ತಕ್ಕಂಥ ನಾಯಕ. ಹಾಗಾಗಿ ಮೇ 14 ನಂತರ ನಾನು ನೋಡೋಣ ಪಕ್ಷ ಚಾಲನೆ ಮಾಡ್ತೀನಿ ಅನ್ನುವಂತ ನಿರ್ದಿಷ್ಟತೆ ಇದ್ದಾರೆ. ಆಂಜನೇಯನ ಆಶೀರ್ವಾದ ಪಡ್ಕೊಂಡು ಹನುಮಂತನ ಪೂಜೆ ಸಲ್ಲಿಸಿ ನಂತರ ನಿರುದ್ಯೋಗಿಗಳ ಯುವಕರನ್ನ ಕರ್ಕೊಂಡೋಗಿ ನಾನು ಪ್ರತಿಭಟನೆ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಯುವಕರ ಬೆಂಬಲ ಕೂಡ ಎಲೆಕ್ಷನ್ಗೆ ಸಿಗುತ್ತೆ ಈ ರೀತಿ ಮಾಡೋದ್ರಿಂದ. ಬಸನಗೌಡ ಪಾಟೀಲ್ ಯತ್ನಾಳ್ ಹಾಕಿರುವಂತ ಲೆಕ್ಕಾಚಾರಗಳು 3 ಪ್ರಮುಖ ಅಂಶಗಳಿವೆ. ಏನವು 3 ಪ್ರಮುಖ ಅಂಶಗಳಂದ್ರೆ, ಒಂದನೇದು ಹಿಂದುತ್ವದ ಮೇಲೆ ರಾಜಕಾರಣ, ಎರಡನೇದು ನಿರುದ್ಯೋಗಿಗಳಿಗೆ ಉದ್ಯೋಗ ಸೃಷ್ಟಿ, ಮೂರನೆಯದು ಇಲ್ಲಿದೆ ನೋಡಿ, ಇದು ಮೂರನೆಯದೇ ಅಭಿವೃದ್ಧಿ. ಸೊ ಈ 3 ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷವನ್ನ, ಪ್ರಾದೇಶಿಕ ಪಕ್ಷವನ್ನ ಕಟ್ಟಿದ್ರೆ ಒಂದು ಉತ್ತಮ ಆಗತ್ತೆ ಅಂತ ಅನ್ಕೊಂಡಿದ್ದಾರೆ. ಬಟ್ ಇಲ್ಲಿ ಒಂದು ಆಲೋಚನೆಯನ್ನು ಮಾಡೋಣ. ಏನಂತ ಆಲೋಚನೆ ಮಾಡೋಣ ಅಂದ್ರೆ, ನಮ್ಮ ಎಚ್ ಡಿ ದೇವೇಗೌಡರು ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ದೊಡ್ಡ ಮಟ್ಟದಲ್ಲಿ ಅವರು ಪಕ್ಷವನ್ನು ಕಟ್ಟುವಂತವ್ರು. ಅಂತಿಂತ ಪಕ್ಷ ಅಲ್ಲ ಅದು JDS ಜನತಾದಳ ಪಾರ್ಟಿ. ಅಂದ್ರೆ ಈಗ ಎಲ್ಲಿಗೂ ಬಂದು ನಿಂತ್ಕೊಂಡಿದೆ ಅಂದ್ರೆ ಮೂಲೆ ಗುಂಪು ಆಗ್ಬಿಡ್ತು. ಮೂಲೆ ಗುಂಪು ಆಗೋ ಲೆಕ್ಕಕ್ಕೆ ಬಂದ್ಬಿಡ್ತದು. ಇನ್ನು ಮತ್ ನಿಖಿಲ್ ಕುಮಾರಸ್ವಾಮಿ ಅವ್ರ ಕೈ ಕುತ್ಕೊಂಡು ಅದು ಪಕ್ಷ ಏನಾಗುತ್ತೋ ನೋಡ್ಬೇಕು. ಆದ್ರೆ ಈಗ ಮೂಲೆ ಗುಂಪಾಗೋ ಪರಿಸ್ಥಿತಿ ಬಂತು ಪ್ರಾದೇಶಿಕ ಪಕ್ಷ. ಇದನ್ನ ನೀವು ತಿಳ್ಕೊಳ್ಳಿ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಟ್ಟಿದಂತ ಪಕ್ಷ ಹಿಂದುತ್ವದ ಮೇಲೆ ಇರೋದ್ರಿಂದ ಸಾಕಷ್ಟು ಬೆಂಬಲ ಸಿಗಬಹುದು. ನನಗನ್ಸೋ ಮಟ್ಟಿಗೆ JDS ಗಿಂತಲೂ ಜಾಸ್ತಿ ಬೆಂಬಲ ಸಿಗಬಹುದು. ಯಾಕಂದ್ರೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಭಾರತೀಯ ಜನತಾ ಪಾರ್ಟಿಗೆ ವೋಟಿಂಗ್ ಮಾಡುವಂತಹ ಮತದಾರರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಮತದಾನ ಮಾಡಬಹುದು. ಆದ್ರೆ ಇಲ್ಲಿ ಏನು ಪ್ರಾಬ್ಲಮ್ ಆಗತ್ತೆ ಗೊತ್ತಾ, 224 ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಲಿಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ತುಂಬಾ ಕಷ್ಟ ಪಡಬೇಕಾಗತ್ತೆ. ಬಿಜೆಪಿಯಿಂದ ಕೆಲವರು ಬರ್ತಾರೆ, ಕಾಂಗ್ರೆಸ್ನಿಂದ ಕೆಲವರು ಬರ್ತಾರೆ, JDS ನಿಂದ ಕೆಲವರು ಬರ್ತಾರೆ ಅಂತ ಇವರು ಹೇಳ್ತಾರೆ. ಆದ್ರೆ ಯಾರು ಕೂಡ ಅಷ್ಟು ಸಲೀಸಾಗಿ ಬರ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ರಾಷ್ಟ್ರೀಯ ಪಕ್ಷಗಳನ್ನ ಬಿಟ್ಟು, ಈಗ ತಾನೇ ಬೆಳೆದಿರತಕ್ಕಂಥ ಪಕ್ಷಗಳನ್ನ ಬಿಟ್ಟು, ಹೆಸರಾಂತ ಪಕ್ಷಗಳನ್ನ ಬಿಟ್ಟು ಸಡನ್ ಆಗಿ ಹೊಸ ಪಕ್ಷಕ್ಕೆ ಬಂದು ಕುತ್ಕೊಂಡು ಆಮೇಲೆ ಪಕ್ಷ ಗಾಲ ಮೇಲ ಆದ್ರೆ ವಾಪಸ್ ಹೋಗ್ಬೇಕಾದ್ರೆ ಮತ್ತೆ ಮರೆ ಮಾಚ್ಕೊಂಡು ತಲೆ ಮುಚ್ಕೊಂಡು ಮುಖಕ್ಕೆ ಮಸಿ ಕಟ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಹಂಗಾಗಿ ಯಾರು ಕೂಡ ಸಡನ್ ಆಗಿ ಬರೋದಿಲ್ಲ. ಈಗ ಹೊಸ ಯುವಕರನ್ನ ಕರ್ಕೊಂಡು ರಾಜಕಾರಣ ಮಾಡ್ಬೇಕಾಗತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ರು. ಸೊ ಆ ಪರಿಸ್ಥಿತಿ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ನಿಂತ್ಕೊಂಡಿದೆ. ಮತ್ತು ಇನ್ನೊಂದು ವಿಶಿಷ್ಟತೆ ಏನಪ್ಪಾ ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಬಹಳ ಬೆಂಬಲ ಇದೆ. ನಮ್ಮ ರಾಜ್ಯದ ಜನತೆನೇ ಹಂಗೆ. ಸೊ ಆದ್ರೆ ಈಗ ನೋಡಿ, JDS ಜನತಾದಳ ಪಾರ್ಟಿಯನ್ನ ಸುಮಾರು ದೇವೇಗೌಡರು ಬಹಳಷ್ಟು ಕಷ್ಟಪಟ್ಟು ಕಟ್ಟಿದ್ರು. ಅದು ರಾಜ್ಯದಲ್ಲಿ 58 ಸೀಟುಗಳನ್ನ ದಾಟಿ ಗೆದ್ದೇ ಇಲ್ಲ ಎಂದಿಗೂ ಕೂಡ. 58 ಸೀಟ್, ಅದು ಒಮ್ಮೆ ಹಿಸ್ಟ್ರಿ ಅದು. ಮತ್ತೆ ತನ್ನ ಸ್ವಂತ ಬಲದ ಮೇಲೆ 113 ಸೀಟ್ಗಳನ್ನು ತೆಗೆದುಕೊಂಡು ಎಂದೂ ಕೂಡ ಮೆಜಾರಿಟಿ ಆಗಲಿಲ್ಲ. ಮೆಜಾರಿಟಿಯನ್ನು ತೋರಿಸಲಿಲ್ಲ ರಾಜ್ಯದಲ್ಲಿ JDS ಜನತಾದಳ ಪ್ರಾದೇಶಿಕ ಪಕ್ಷ. ಯಾವರು ಕಾಂಗ್ರೆಸ್ ಜೊತೆ ಮೆಜಾರಿಟಿ ಆಗ್ಬೇಕು, ಇಲ್ಲ ಬಿಜೆಪಿ ಜೊತೆ ಮೆಜಾರಿಟಿ ಆಗ್ಬೇಕು, ಮುಖ್ಯಮಂತ್ರಿ ಆಗ್ಬೇಕು. ಹಾಗಾಗಿ ಕುಮಾರಸ್ವಾಮಿ 2 ಬಾರಿ ಆದ್ರು, ದೇವೇಗೌಡರು 1 ಬಾರಿ ಪ್ರಧಾನಮಂತ್ರಿ ಆದ್ರು. ಸೊ ಇದು ಪ್ರಾದೇಶಿಕ ಪಕ್ಷದ ನಿಲುವು. ಈಗ ಪ್ರಾದೇಶಿಕ ಪಕ್ಷ ಕಟ್ಟಿದ್ರೆ ಹಿಂಗೆ ಈಗ ಹೇಳದ್ನಲ್ಲ, ಒಂದು ಅವ್ರ ಜೊತೆ ಮೆಜಾರಿಟಿ ಆಗ್ಬೇಕು, ಇಲ್ಲ ಇವ್ರ ಜೊತೆ ಮೆಜಾರಿಟಿ ಆಗ್ಬೇಕು.
ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟೇ ಬಿಟ್ರು ಅಂತ ಇಟ್ಕೊಳ್ಳಿ, ಕಟ್ಟಲೇಬೇಕು ಅನಿವಾರ್ಯ. ಈಗ ಬಿಜೆಪಿ ಅಂತೂ ಇವರನ್ನ ಕರೆಯೋದಿಲ್ಲ, ಕಟ್ಟಲೇಬೇಕಾದಂತ ಅನಿವಾರ್ಯ ಇದೆ. ಕಟ್ಟಿದ್ರು ಅಂತ ಇಟ್ಕೊಳ್ಳಿ. ಕಟ್ಟಿದ್ರು ಅಂದ್ರೆ ಒಂದು ಕಾಂಗ್ರೆಸ್ ಜೊತೆ ಅಂತೂ ಮೆಜಾರಿಟಿ ಆಗೋದಿಲ್ಲ, ಬಿಜೆಪಿ ಜೊತೆಗೆ ಹೋಗ್ಬೇಕು, ಮತ್ತೆ ಅನಿವಾರ್ಯ ಆಗ್ಬಿಡುತ್ತೆ. ಸೊ ಈ ಲೆಕ್ಕಾಚಾರ ಇದೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪಕ್ಷಕ್ಕೆ ಎಷ್ಟು ಶಕ್ತಿ ಇದೆ, ಹೆಂಗೆ ಶಕ್ತಿಯುತವಾಗಿದೆ ಅನ್ನೋದನ್ನ ನೋಡ್ಬೇಕಾಗಿದೆ. ಆದ್ರೆ ಬಿಜೆಪಿ ಅಂತೂ ಇವರನ್ನ ಪರ್ಮನೆಂಟ್ ಆಗಿ ಹೊರ ಹಾಕೋ ಲೆಕ್ಕಾಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಲೋಚನೆಯನ್ನ ಮಾಡ್ತಾ ಇದೆ. ನೋಡ್ಬೇಕು ಮುಂದಿನ ದಿನಮಾನಗಳಲ್ಲಿ ಏನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೊಸ ಪಕ್ಷದ ಚಾಲನೆಯ ನಂತರ ಬಿಜೆಪಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ. ಮತ್ತಷ್ಟು ಮುಂದಿನ ಸುದ್ದಿಗಳನ್ನ ತರ್ತಾ ಇರ್ತೀನಿ, ನೋಡ್ತಾರೆ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತಷ್ಟು ಬೇಗ ಬೇರೆ ನ್ಯೂಸ್ ಒಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ.